ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನಿವತ್ತು ವೃತ್ತಗಳು ಅನ್ನೋ ಒಂದು ಪಾಠವನ್ನ ಹೇಳ್ತಾ ಇದ್ದೆ, ಹೌದಾ? ವೃತ್ತಗಳು, ಸರ್ಕಲ್ಸ್, ವೃತ್ತಗಳು, ಹೌದಾ? ಅದ್ರೊಳಗೆ ಏನಾಗಿತ್ತು ಹೇಳ್ರಿ? ಅಭ್ಯಾಸ 12.1, ಅಭ್ಯಾಸ 12.1. ಈ ಅಭ್ಯಾಸವನ್ನ ನಾನು ಅದ್ರೊಳಗ ಫಸ್ಟ್ನೇ ಮೇನನ್ನ ಮುಗಿಸಿದ್ದೆ, ಹೌದಾ? ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ, ಅಲ್ಲಿವರೆಗೂ ಮುಗಿಸಿದ್ದೆ, ಹೌದಾ? ಕೆಳಗಿಂದ ಏನಾಗಿದೆ ಅಂದ್ರೆ, ಎರಡನೇದು ಸರಿಯೋ ತಪ್ಪೋ ಕಾರಣ ಸಹಿತ ತಿಳಿಸಿ. ಎರಡನೇ ಮೇನ್ ಏನಿದೆ ಹೇಳ್ರಿ? ನೋಡ್ರಿ, ಸರಿಯೋ ತಪ್ಪೋ ಕಾರಣ ಸಹಿತ ತಿಳಿಸಿ ಅಂತ ಇದೆ, ಹೌದಾ? ಫಸ್ಟ್ ಒನ್ ಏನಿದೆ ನೋಡ್ರಿ, ವೃತ್ತ ಕೇಂದ್ರವನ್ನು ವೃತ್ತದ ಮೇಲಿನ ಯಾವುದೇ ಬಿಂದುವಿಗೆ ಸೇರಿಸುವ ರೇಖಾಖಂಡವೇ ವೃತ್ತದ ತ್ರಿಜ್ಯ. ಅಂದ್ರ ಆ ಹೇಳಿಕೆ ಏನಾಯ್ತು ನಮ್ಗೆ ಹೇಳ್ರಿ? ಸರಿ ಅಂತ ಆಯ್ತು, ಕರೆಕ್ಟಾ? ತ್ರಿಜ್ಯ ಅಂದ್ರೆ ಏನಾಯ್ತು ನೋಡ್ರಿ, ಇಲ್ಲಿ ವೃತ್ತ, ಕರೆಕ್ಟಾ? ಈ ವೃತ್ತ ನೋಡ್ರಿ, ಇವು ವೃತ್ತ ಕೇಂದ್ರದಿಂದ ವೃತ್ತದ ಮೇಲಿನ ಯಾವ್ದಾದ್ರು ಒಂದು ಬಿಂದುವನ್ನು ಸೇರಿಸುವ ರೇಖೆನ ನಮಗೇನಾಗತ್ತ ಹೇಳ್ರಿ? ತ್ರಿಜ್ಯ ಆಗತ್ತ. ಸೊ ಫಸ್ಟ್ ಒನ್ ಏನಾಗತ್ತ ಹಂಗಾರ? ಸರಿ ಆಗತ್ತ, ಹೌದಾ? ಸೆಕೆಂಡ್ ಒನ್ ಏನಿದೆ ನೋಡ್ರಿ, ಒಂದು ವೃತ್ತಕ್ಕೆ ಪರಿಮಿತ ಸಂಖ್ಯೆಯ ಸಮನಾದ ಜಾಗಳಿವೆ, ಹೌದಾ? ಒಂದು ವೃತ್ತಕ್ಕೆ ಪರಿಮಿತ ಸಂಖ್ಯೆಯ, ಈಗ ನಾವು ಒಂದು ವೃತ್ತ ಇದೆ, ಹೌದಾ? ಈ ವೃತ್ತಕ್ಕೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ? ಪರಿಮಿತ ಸಂಖ್ಯೆ. ಇಲ್ಲಿ ಸಾಕಷ್ಟು ಜಾಗಳನ್ನ ಎಳಿಬಹುದು ನಾವು, ಹೌದಾ? ಇಲ್ಲಿ ನಾನು ನಿಮಗೆ ಜಾ ಎಳಿಯೋದ್ ತೋರ್ಸೋದ್ ನೋಡಿದ್ರ ಗೊತ್ತಾಗ್ತೈತಿ. ಸೈಜ್ ನೋಡ್ರಿ, ಇದ್ರದ್ದು ಸ್ವಲ್ಪ ಸಣ್ಣದಿದೆ, ಇದ್ರ ಸ್ವಲ್ಪ ದೊಡ್ಡದಿದೆ, ಆಮೇಲೆ ಇದಕ್ಕಿಂತ ಇದು ದೊಡ್ಡದಿದೆ, ಆಮೇಲೆ ಇದು ದೊಡ್ಡದಿದೆ, ಹೌದಾ? ಸಮ ಅಂತೂ ಇಲ್ಲ ಇವು. ಆಮೇಲೆ ನಾವು ಸಾಕಷ್ಟು ಜಾಗಳನ್ನ ಎಳಿಬಹುದು, ಅಪರಿಮಿತ ಜಾಗಳನ್ನ ಎಳಿಬಹುದು. ಬಟ್ ಇಲ್ಲೇ ಪರಿಮಿತ ಜಾಗಳು ಇಲ್ಲ. ಸೊ ಇದೇನಾಗತ್ತೆ ಹಂಗಾರ? ಹೇಳಿಕೆ ನಮಗ ತಪ್ಪಾಗತ್ತೆ, ಹೌದಾ? ತಪ್ಪು. ನೆಕ್ಸ್ಟ್ ಥರ್ಡ್ ಒನ್ ಏನಿದೆ ನೋಡ್ರಿ, ಒಂದು ವೃತ್ತವನ್ನು ಸಮನಾದ 3 ಭಾಗಗಳಾಗಿ ವಿಂಗಡಿಸಿದರೆ ಪ್ರತಿ ಭಾಗವು ಅಧಿಕ ಕಂಸವಾಗಿರುತ್ತದೆ ಅಂತ ಇದೆ, ಹೌದಾ? ಇಲ್ಲಿ ನೋಡ್ರಿ, ಒಂದು ವೃತ್ತ ಇದೆ, ಈಗ ಒಂದು ವೃತ್ತ ಇದೆ, ಹೌದಾ? ಈ ಒಂದು ವೃತ್ತ ಇಲ್ಲಿ ನೋಡ್ರಿ, ಇದನ್ನ ನಾವು ಕರೆಕ್ಟ್ 2 ಭಾಗಗಳನ್ನ ಮಾಡಬಹುದು, ಹೌದಾ? ಅದ್ರೊಳಗೆ ನಾವ್ ಇನ್ನೂ ಒಂದಂದ್ರ ಸ್ವಲ್ಪ ಇಲ್ಲಿ ಏನ್ ಮಾಡಬಹುದು, ಈ ರೀತಿ ಮಾಡಿದ್ರೆ ಇದು ಸ್ವಲ್ಪ ದೊಡ್ಡ ಭಾಗ ಆಗತ್ತೆ, ಇದಕ್ಕ ಅಧಿಕ ಕಂಸ ಅಂತ ಕರಿತೇವೆ ನಾವು, ಹೌದಾ? ಇದಕ್ಕ ಲಘು ಕಂಸ ಅಂತ ಕರಿತೇವೆ. ಬಟ್ ಇದನ್ನ 3 ಭಾಗ ಮಾಡ್ಲಿಕ್ಕಂತೂ ಬರುದಿಲ್ಲ. ಸೊ ಇದೇನು, ಈ ಹೇಳಿಕೆ ನಮ್ಗೆ ಏನಾಗತ್ತೆ ಹೇಳ್ರಿ? ತಪ್ಪಾಗತ್ತ, ಹೌದಾ? ತಪ್ಪು. ನೆಕ್ಸ್ಟ್ ಫೋರ್ತ್ ಒನ್, ತ್ರಿಜ್ಯದ 2ರಷ್ಟು ಉದ್ದವಿರುವ ಜಾವೇ ವೃತ್ತದ ವ್ಯಾಸವಾಗಿರುತ್ತದೆ, ಹೌದಾ? ಇಲ್ಲಿ ನೋಡ್ರಿ, ತ್ರಿಜ್ಯ ಇದೆ, ಹೌದಾ? ಈ ತ್ರಿಜ್ಯದ 2ರಷ್ಟು ಇರೋದ್ರಿಂದ ಇದೇನಾಗತ್ತೆ ಹೇಳ್ರಿ? ನಮಗ ವ್ಯಾಸ ಇದೆ. ಸೊ ಇದಕ್ಕ ನಾವೇನಂತ ಕರಿತೀವಿ? ವ್ಯಾಸ. ಸೊ ಈ ಹೇಳಿಕೆ, 4ನೇ ಹೇಳಿಕೆ ನಮಗ್ ಏನಾಗತ್ತೆ ಹೇಳ್ರಿ? ಸರಿಯಾಗಿದೆ, ಕರೆಕ್ಟಾ? ನೆಕ್ಸ್ಟ್ ಫಿಫ್ತ್ ಒನ್ ಏನಿದೆ ನೋಡ್ರಿ, ತ್ರಿಜ್ಯಾಂತರ ಖಂಡವು ಜಾ ಮತ್ತು ಅದಕ್ಕೆ ಅನುರೂಪವಾಗಿರುವ ಕಂಸಗಳ ನಡುವಿನ ಪ್ರದೇಶವಾಗಿರುತ್ತದೆ. ತ್ರಿಜ್ಯಾಂತರ ಖಂಡ ಅಂದ್ರೆ ಯಾವ ರೀತಿ ಇರ್ತೈತಿ ನೋಡ್ರಿ? ತ್ರಿಜ್ಯಾಂತರ ಖಂಡ ಅಂದ್ರ 2 ತ್ರಿಜ್ಯಗಳು, ಹೌದಾ? 2 ತ್ರಿಜ್ಯಗಳು ಈ ಒಂದು ಕಂಸದಿಂದ ಆವೃತವಾಗಿರ್ತೈತಿ. ಅವ್ರೇನ್ ಹೇಳುದು ನಮಗ್ ಹೇಳ್ರಿ? 2 ಕಂಸಗಳು ಅಂತ ಹೇಳ್ತಾ ಇದಾರೆ ಅವ್ರು, ಹೌದಾ? ಇದಕ್ ನಾವು ತ್ರಿಜ್ಯಾಂತರ ಖಂಡ ಅನ್ನೋದಿಲ್ಲ ಅದಕ್ಕ. ಬಟ್ ಇಲ್ಲಿ ಏನಾಗಿದೆ, 2 ತ್ರಿಜ್ಯ ಒಂದೇ ಒಂದು ಕಂಸದಿಂದ ಆವೃತವಾಗಿರುವ ಈ ಪ್ರದೇಶವನ್ನ ನಾವೇನಂತ ಕರಿತೇವೆ ಹೇಳ್ರಿ? ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ, ಹೌದಾ? ಸೊ ಈ ಹೇಳಿಕೆ ಕೂಡ ನಮ್ಗೆ ಏನಾಗತ್ತ? ತಪ್ಪಿದೆ, ತಪ್ಪು. ನೆಕ್ಸ್ಟ್ ಸಿಕ್ಸ್ತ್ ಒನ್ ನೋಡ್ರಿ, ಏನಿದೆ ಅಂತ, ವೃತ್ತವು ಒಂದು ಸಮತಲಾಕೃತಿ ಆಗಿದೆ, ಹೌದಾ? ನಾವು ಈ ವೃತ್ತವನ್ನ ಈಸಿಯಾಗಿ ನಾವು ಒಂದು ತೆಗಿಬಹುದಲ್ಲ, ಇದನ್ನ ಡಯಾಗ್ರಾಮ್ ಅನ್ನ. ಸೊ ಹೌದು, ಇದು ಏನಾಗತ್ತೆ ಹೇಳ್ರಿ? ನಮಗೆ ಹೇಳಿಕೆ ಸರಿಯಾಗಿದೆ, ಕರೆಕ್ಟಾ? ಇದು ನಮ್ದು ಅಭ್ಯಾಸ 12.1 ಇಲ್ಲಿಗೆ ಮುಗೀತು. ಇದ್ರ ಕಂಟಿನ್ಯೂ ಮಾಡೋಣ. ಈಗ ನೆಕ್ಸ್ಟ್ ಏನಿದೆ ನೋಡೋಣ. ನೆಕ್ಸ್ಟ್, ವೃತ್ತದ ಮೇಲಿನ ಒಂದು ಬಿಂದುವಿನಲ್ಲಿ ಜಾಗದಿಂದ ಉಂಟಾದ ಕೋನಗಳು. ಇದ್ರಾಗ ಏನು ಅಂತ ಪರಿ ಇಂಪಾರ್ಟೆನ್ಸ್ ಅಂತೂ ಇಲ್ಲ, ಹೌದಾ? ಸೊ ಇಲ್ಲಿ ಏನಾಗಿದೆ ನೋಡ್ರಿ, ನೆಕ್ಸ್ಟ್ ಅಭ್ಯಾಸ 12.2, ಅಭ್ಯಾಸ 12.2 ಅಂತ ಇದೆ. ಏನಿದೆ ಅಂತ ನೋಡೋಣ.
ನೋಡ್ರಿ ಇಲ್ಲಿ ಏನಿದೆ, ಎರಡು ವೃತ್ತಗಳು ಸಮನಾದ ತ್ರಿಜ್ಯಗಳನ್ನು ಹೊಂದಿದ್ದರೆ ಅವುಗಳು ಸರ್ವಸಮ ಎಂಬುದನ್ನು ಸ್ಮರಿಸಿಕೊಳ್ಳಿ. ಸರ್ವಸಮ ವೃತ್ತಗಳ ಸಮಜಾಗಳು ವೃತ್ತ ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡುತ್ತವೆ ಎಂದು ಸಾಧಿಸಿ ಅಂತ ಇದೆ. ಹೌದಾ? ಏನ್ ಹೇಳ್ತಾ ಇದ್ದಾರೆ ಅವರು? ಎರಡು ವೃತ್ತಗಳು ಸಮನಾದ ತ್ರಿಜ್ಯಗಳನ್ನು ಹೊಂದಿದ್ದರೆ, ಹೌದಾ? ಫಸ್ಟ್ ಒನ್, ಎರಡು ವೃತ್ತಗಳು, ಹೌದಾ? ಇದೊಂದು ವೃತ್ತ, ಇದೊಂದು ವೃತ್ತ, ಹೌದಾ? ಇಲ್ಲಿ ಏನಾಗಿದೆ ಅಂದ್ರ ಸಮನಾದ ತ್ರಿಜ್ಯಗಳನ್ನ ಹೊಂದಿವೆ ಅಂತವು. ಹೌದಾ? ಇಲ್ಲಿ ನೋಡ್ರಿ, ಇದು ಸಮನಾದ ತ್ರಿಜ್ಯಗಳು. ಹೌದಾ? ಸಮನಾದ ತ್ರಿಜ್ಯಗಳು ಅಂದ್ರೆ ಏನಿದೆ ನೋಡ್ರಿ, ಇಲ್ಲಿ ಇದಕ್ಕ ಎ ಬಿ ಓ ಅಂತ ಹೆಸರು ಕೊಟ್ಟೆ. ಕರೆಕ್ಟಾ? ನೆಕ್ಸ್ಟ್ ಇದಕ್ಕ ಎಂ ಎನ್ ಪಿ ಅಂತ ಕೊಟ್ಟೆ. ಹೌದಾ? ಇಲ್ಲಿ ಏನಾಗಿದೆ ಅವರು ಕ್ವಶನ್ ಏನಂದ್ರ, ಎರಡು ವೃತ್ತಗಳು ಸಮನಾದ ತ್ರಿಜ್ಯಗಳನ್ನು ಹೊಂದಿದ್ದರೆ ಅವುಗಳು ಸರ್ವಸಮ ಎಂಬುದನ್ನು ಸ್ಮರಿಸಿಕೊಳ್ಳಿ. ಸರ್ವಸಮ ವೃತ್ತಗಳು ಸಮಜಾಗಳು ವೃತ್ತ ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡುತ್ತವೆ. ಹೌದಾ? ಇಲ್ಲಿ ಏನಾಗಿವೆ ಅಂದ್ರ ಇವು ಕೋನಗಳು ಸಮ ಅದಾವಂತ ನಾವು ಸಾಧಿಸ್ಬೇಕೀಗ. ಹೌದಾ? ಯಾವ ರೀತಿ ಅಂತ ನೋಡೋಣಂತ. ತ್ರಿಭುಜ ಓ ಎ ಬಿ, ಹೌದಾ? ತ್ರಿಭುಜ ಓ ಎ ಬಿ ಮತ್ತು ತ್ರಿಭುಜ ಪಿ ಎಂ ಎನ್ ಗಳಲ್ಲಿ, ಹೌದಾ? ಸೊ ಎ ಬಿ ಇಸ್ ಈಕ್ವಲ್ ಟು ಎಂ ಎನ್ ಆಗಿದೆ. ಸೊ ಎ ಬಿ ಇಸ್ ಈಕ್ವಲ್ ಟು ಎಂ ಎನ್ ಸರ್ವಸಮ ಜಾಗಳು ಅಂತ ಬರೀಬಹುದು ನಾವು. ಅಂದ್ರ ಈ ವೃತ್ತಗಳು ಸರ್ವಸಮ ಜಾಗಳು ಅಂತ ಅವ್ರು ಹೇಳಿದಾರ ಆಲ್ರೆಡಿ ನಮಗ್. ಹೌದಾ? ಸರ್ವಸಮ ಜಾಗಳು, ಕರೆಕ್ಟಾ? ನೆಕ್ಸ್ಟ್ ಓ ಎ ಇಸ್ ಈಕ್ವಲ್ ಟು ಪಿ ಎಂ, ಕರೆಕ್ಟಾ? ಅದೇ ರೀತಿ ಓ ಬಿ ಇಸ್ ಈಕ್ವಲ್ ಟು ಪಿ ಎನ್, ಸೊ ಇವೇನಾಗಿದಾವ ಹೇಳ್ರಿ? ಸರ್ವಸಮ ವೃತ್ತದ ತ್ರಿಜ್ಯಗಳು. ಬಿಕಾಸ್ ಇವ್ ಯಾಕೆ ಈಕ್ವಲ್ ಅದಾವಂದ್ರ ಈ ರೇಖಾಗಣಿತದೊಳಗ ನಾವು ಏನ ಬರೆದ್ರು ಅದಕ್ಕ ಕಾರಣವನ್ನ ಬರಿಲೇಬೇಕು. ಹೌದಾ? ಈಗ ನಾವ್ ಹಂಗ ಯಾವ್ದಕ್ ಈಕ್ವಲ್ ಓ ಎ ಇಸ್ ಈಕ್ವಲ್ ಟು ಪಿ ಎಂ ಅಂತ ನಾವ್ ಯಾವ್ರಿ ಅದಕ್ ಅಂತೇವೆ ಅಂದ್ರ ಸರ್ವಸಮ, ಬಿಕಾಸ್ ಸರ್ವಸಮ ವೃತ್ತದ ತ್ರಿಜ್ಯಗಳು. ಹೌದಾ? ಸರ್ವಸಮ ವೃತ್ತದ ತ್ರಿಜ್ಯಗಳು. ನೆಕ್ಸ್ಟ್ ದೇರ್ಫೋರ್, ಇಲ್ಲಿ ನೋಡ್ರಿ, ಇಲ್ಲಿ ಬಾಹುಗಳು ಸಮ ಆದವು, ಈ ಬಾಹುಗಳು ಸಮ ಆದವು ಅಂದಾಗ ತ್ರಿಭುಜ ಓ ಎ ಬಿ ಸರ್ವಸಮ ತ್ರಿಭುಜ ಪಿ ಎಂ ಎನ್ ಬಾ ಸಿದ್ಧಾಂತ ಅಂದ್ರ ಬಾಹು ಸಿದ್ಧಾಂತ. Therefore, angle AOB is equal to MPN. ಅಂದ್ರೆ ಇಲ್ಲಿ ಏನಾಗಿದ್ದವು, ಇವು ಕೂಡ ಈಕ್ವಲ್ ಅದು ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು. ಅಂದ್ರೆ ಇಲ್ಲಿ ನೋಡ್ರಿ, ಕೋನ್ AOB is equal to ಕೋನ್ MPN ಅಂತ ಇದೆ. ಹೌದಾ? ಸೊ ಬಿಕಾಸ್ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು, ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು, ಕರೆಕ್ಟಾ? ಇದು ನಮ್ದು ಫಸ್ಟ್ ಒನ್. ಈ ರೀತಿ ನಾವು ಪ್ರೂವ್ ಮಾಡ್ಬೇಕೀಗ. ಕೋನಗಳು ಸಮ ಅದಾವಂತ ನಾವು ಪ್ರೂವ್ ಮಾಡ್ಬೇಕು. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ ನೋಡ್ರಿ, ಸರ್ವಸಮ ವೃತ್ತಗಳ ಜಾಗಳು ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡಿದರೆ ಆ ಜಾಗಳು ಪರಸ್ಪರ ಸಮ ಎಂದು ಸಾಧಿಸಿ. ಸೇಮ್ ಇದ ಡಯಾಗ್ರಾಮ್ ತಗೋಬೇಕು. ಸ್ವಲ್ಪ ಇಲ್ಲಿ ಏನಾಗಿದೆ ಅಂದ್ರ ಜಾಗಳು ಅಂದ್ರ ಇವೆರಡು ಈಕ್ವಲ್ ಇದಾವು. ಎ ಬಿ ಇಸ್ ಈಕ್ವಲ್ ಟು ಎಂ ಎನ್, ಅಥವಾ ಇಲ್ಲಿ ನೋಡ್ರಿ
MN ಇಸ್ ಈಕ್ವಲ್ ಟು OP ಈ ರೀತಿ ನಾವು ಸಾಧಿಸ್ಬೇಕಿದನ್ನ. ಹೌದಾ? ಸೊ ಇದ ನಮಗೆ ಸೇಮ್ ಡೈಗ್ರಾಮ್ ಅನ್ನ ನಾವು ತಗೋಬೇಕು. ಸೆಕೆಂಡ್ ಒನ್ ಏನಿದೆ ನೋಡ್ರಿ, ಸೆಕೆಂಡ್ ಒನ್ ಇದನ್ನ ನಾನು ಚೇಂಜ್ ಮಾಡ್ತೇನೆ. ಡೈಗ್ರಾಮ್ ಅಂತೂ ಇದೆ, ಯಾಕಂದ್ರೆ ಅದನ್ನ ಅವರು ಸ್ವಲ್ಪ ತಿದ್ದುಪಡಿ ಮಾಡಿ ನಮಗ ಕ್ವಶನ್ ಅನ್ನ ಕೊಟ್ಟಾರು. ಹೌದಾ? ಸೊ ಇಲ್ಲಿ ನೋಡ್ರಿ, ತ್ರಿಭುಜ AMN ಇದನ್ನ ಸ್ವಲ್ಪ ಇಲ್ಲಿ ನೋಡ್ರಿ ಹೆಸರು ಚೇಂಜ್ ಮಾಡ್ಯಾರ ಇಲ್ಲಿ. ಹೌದಾ? ಇನ್ನೊಂದ್ಸಲ ಹಾಕೇ ಬಿಡುತ್ತೆ ನೋಡ್ರಿ. ಏನಾಗಿದೆ ನೋಡ್ರಿ ಇಲ್ಲಿ, ವೃತ್ತ, ಇದೊಂದು ವೃತ್ತ. ಹೌದಾ? ಇದೊಂದು ವೃತ್ತ ನಮಗೆ. ಕರೆಕ್ಟಾ? ಈಗ ನೋಡ್ರಿ ಅಲ್ಲಿ ಏನಾಗಿದೆ, ಸೇಮ್ ಫಸ್ಟ್ ಒನ್ ಯಾವ ಡೈಗ್ರಾಮ್ ಇತ್ತು ಅದೇ ಡೈಗ್ರಾಮ್ ಅದು, ಬಟ್ ಏನಾಗಿದೆ ಹೆಸರು ಅಷ್ಟನ್ನ ಅವರು ಚೇಂಜ್ ಮಾಡಿದಾರು. ಹೌದಾ? ಇಲ್ಲಿ ನೋಡ್ರಿ AMN ಕರೆಕ್ಟ್, BOP ಅಂತ ಸ್ವಲ್ಪ ಅದನ್ನ ಚೇಂಜ್ ಮಾಡ್ಯಾರ. ಹೌದಾ? ತ್ರಿಭುಜ AMN, ಹೌದಾ, ತ್ರಿಭುಜ ಮತ್ತು ತ್ರಿಭುಜ AOP ಗಳಲ್ಲಿ ಇದು BOP ಗಳಲ್ಲಿ ಆಗ್ಬೇಕಿದೆ. ಹೌದಾ? ತ್ರಿಭುಜ BOP ಗಳಲ್ಲಿ, ಹೌದಾ, ಕೋನ್ MAN, ಹೌದಾ, ಇಸ್ ಈಕ್ವಲ್ ಟು OBP, ಕೋನ್ OBP, ಬಿಕಾಸ್ ದತ್ತ. ಹೌದಾ? MAN ಇಸ್ ಈಕ್ವಲ್ ಟು ಕೋನ್ OBP. ಸೊ ಇಲ್ಲಿ ಏನಾಗತ್ತೆ ನೋಡ್ರಿ, AM ಇಸ್ ಈಕ್ವಲ್ ಟು BO, ಹೌದಾ, ಅಂಡ್ AN ಇಸ್ ಈಕ್ವಲ್ ಟು BP. ಹೌದಾ? ಇಲ್ಲಿ ಏನಾಗತ್ ನೋಡ್ರಿ, ಇವು ಎರಡು ನಮಗ ತ್ರಿಜ್ಯಗಳನ್ನ ಅದಾವ. ಹೌದಾ? ಇಲ್ಲಿ AM ಇಸ್ ಈಕ್ವಲ್ ಟು BO ಅಥವಾ OB, AN ಇಸ್ ಈಕ್ವಲ್ ಟು BP ಇದ್ದಾಗ, ಬಿಕಾಸ್ ಏನಾಗತ್ ಹೇಳ್ರಿ, ಇದು ಸರ್ವಸಮ ವೃತ್ತದ ತ್ರಿಜ್ಯಗಳು, ತ್ರಿಜ್ಯಗಳು ಅಂತ ನಾವು ಹೇಳ್ಬೋದು ಇದನ್ನ. ಹೌದಾ? ನೆಕ್ಸ್ಟ್ ಏನಿದೆ ನೋಡ್ರಿ, ದೇರ್ ಫೋರ್ ತ್ರಿಭುಜ AMN ಸರ್ವಸಮ ತ್ರಿಭುಜ BOP. ಇಲ್ಲಿ ಯಾಕೆ ಇದಾಗಿದೆ ಅಂದ್ರ, ಬಾಹು ಸಿದ್ಧಾಂತವನ್ನ ಬಳಸಿದ್ರಿಂದ ಎರಡು ಬಾಹುಗಳು ಸಮ ಅದಾವು, ಒಂದು ಕೋನ ಸಮ ಇರೋದ್ರಿಂದ ಇವೆರಡು ನಮಗೇನಾಯ್ತು, ಸರ್ವಸಮ ಆತು. ಅದು ಯಾವ ಸಿದ್ಧಾಂತವನ್ನ ಬಳಸಿದ್ರು ಹೇಳ್ರಿ, ಬಾಹು ಸಿದ್ಧಾಂತ. ಕರೆಕ್ಟಾ? ಇದನ್ನ ಬಳಸಿದ್ವಿ. ದೇರ್ ಫೋರ್ MN ಇಸ್ ಈಕ್ವಲ್ ಟು OP, MN ಇಸ್ ಈಕ್ವಲ್ ಟು OP ಸರ್ವಸಮ ತ್ರಿಭುಜದ, ಬಿಕಾಸ್ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು, ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು, ಸೊ ಇದೇನಾತ್ ನಮ್ಗೆ ಪ್ರೂವ್ ಆಗುತ್ತೆ. ಈಗ ಜಾಗಳು ಸಮ ಇದಾವಂತ ನಾವು ಪ್ರೂವ್ ಮಾಡಿದ್ವಿ. ಅಂದ್ರೆ ಇದು ಅಭ್ಯಾಸ 12.2 ಮುಗೀತು. ಎರಡೇ ಪ್ರಾಬ್ಲಮ್ ಇದ್ವು, ಎರಡು ಪ್ರಾಬ್ಲಮ್ ಅನ್ನ ನಾನು ಬಿಡಿಸಿದ್ದೇನಂತ. ಹೌದಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಏನಾಗಿದೆ ಅಂದ್ರ, ವೃತ್ತ ಕೇಂದ್ರದಿಂದ ಜಾಕೆ ಎಳೆದ ಲಂಬ. ಅದ್ರೊಳಗ ಒಂದು ಪ್ರಮೇಯ ಇದೆ. ಹೌದಾ? ಏನಿದೆ ನೋಡ್ರಿ, ಕೇಂದ್ರದಿಂದ ಜಾಕೆ ಎಳೆದಿರುವ ಲಂಬವು ಜಾವನ್ನು ಅರ್ಧಿಸುತ್ತದೆ. ಹೌದಾ? ಇದು ಪ್ರಮೇಯ ಏನಾಗಿದೆ ಅಂದ್ರೆ, ಜಸ್ಟ್ ಪ್ರೂವ್ ಮಾಡೋದೇನ್ ಬೇಕಾಗಿಲ್ಲ, ಅದು ಏನ್ ಡೆಫಿನೇಷನ್ ಅನ್ನೋದನ್ನ ನೋಡೋಣಂತ. ಪ್ರಮೇಯ ಅಥವಾ ಥೇರಮ್ ಏನ್ ಹೇಳ್ತಾ ಇದೆ ನೋಡ್ರಿ, ಕೇಂದ್ರದಿಂದ ಜಾಕ್ಕೆ ಎಳೆದಿರುವ ಲಂಬವು ಜಾವನ್ನು ಅರ್ಧಿಸುತ್ತದೆ. ಕೇಂದ್ರದಿಂದ ಜಾಕೆ ಎಳೆದಿರುವ ಲಂಬವು ಜಾವನ್ನು ಅರ್ಧಿಸುತ್ತದೆ.
ಜಾವನ್ನು ಅರ್ಧಿಸುತ್ತದೆ ಅಂತ ಇದೆ. ಹೌದಾ? ಇದು ಏನಂದ್ರ ಇದೊಂದು ವೃತ್ತ ಇದೆ ನಮಗ. ಹೌದಾ? ಕರೆಕ್ಟಾ? ಇಲ್ಲಿ ಏನಾಗಿದೆ, ನಮಗ ವೃತ್ತದ ಕೇಂದ್ರ ಇದೆ. ಹೌದಾ? ಈಗ ನಮಗ ಜಾ ಅಂದ್ರೆ ನಾವು ಇದನ್ನ ಎಳಿತಾ ಇದ್ದೇವೆ. ಹೌದಾ? ಅವ್ರು ಏನ್ ಹೇಳ್ತಾ ಇದ್ದಾರೆ, ಕೇಂದ್ರದಿಂದ ಜಾಕ್ಕೆ ಎಳೆದಿರುವ ಲಂಬವು, ಅಂದ್ರೆ ಇದು ಜಾಕ ನಾವು ಒಂದು ಲಂಬವನ್ನ ಎಳೆದಿವಿ. ಹೌದಾ? ಎಳೆದಿವಿ ಅಂದ್ರ ಆ ಜಾವನ್ನು ಅದು ಅರ್ಧಿಸುತ್ತದೆ ಅಂತ ಅದು ಪ್ರಮೇಯ ಇದೆ. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ನೆಕ್ಸ್ಟ್ ಏನಿದೆ, ಜಾವನ್ನು ಅರ್ಧಿಸುವಂತೆ ವೃತ್ತ ಕೇಂದ್ರದ ಮೂಲಕ ಎಳೆದ ರೇಖೆಯು ಜಾಕ್ಕೆ ಲಂಬವಾಗಿರುತ್ತದೆ. ಎರಡನೇ ತೆರಮ್ ಏನಿದೆ ಹೇಳ್ರಿ ನೋಡೋಣ. ಪ್ರಮೇಯ 2. ಪ್ರಮೇಯ 2 ಏನಿದೆ ನೋಡ್ರಿ, ಜಾವನ್ನು ಅರ್ಧಿಸುವಂತೆ ವೃತ್ತ ಕೇಂದ್ರದ ಮೂಲಕ ಎಳೆದಿರುವ ರೇಖೆಯು ಜಾಕ್ಕೆ ಲಂಬವಾಗಿರುತ್ತದೆ. ನೀವು ಆಗಲೇ ಅದನ್ನ ಡಯಾಗ್ರಾಮ್ ನೋಡಿದ್ರೆ ಹೇಳ್ತಿದ್ರಿ ನೀವು, ಅದು ಜಾಕ ಲಂಬವಾಗಿದೆ, ಪರ್ಪೆಂಡಿಕ್ಯುಲರ್ ಟು ಕಾರ್ಡ್ ಅಂತ ಇದೆ. ಹೌದಾ? ಸೊ ನೋಡಿ ಏನಾಗಿದೆ ಅಂದ್ರ ಜಾವನ್ನು ಅರ್ಧಿಸುವಂತೆ ವೃತ್ತ ಕೇಂದ್ರದ ಮೂಲಕ ಎಳೆದ ರೇಖೆಯು ಜಾಕ್ಕೆ ಲಂಬವಾಗಿರುತ್ತದೆ. ಹೌದಾ? ಕರೆಕ್ಟಾ? ಅಂದ್ರೆ ಏನಿದೆ ಅಂದ್ರ ಇದೊಂದು ನಮಗ ಸರ್ಕಲ್. ಕರೆಕ್ಟಾ? ಇದು ನಮ್ದು ಏನಾಗತ್ತೆ ಹೇಳ್ರಿ, ಜಾ ಆಗತ್ತ, ಇದು ಕೇಂದ್ರ ಆಗತ್ತ. ಹೌದಾ? ಇಲ್ಲಿ ಏನ್ ಮಾಡಿದಾರ ಅಂದ್ರ ಅವರು ನೆಕ್ಸ್ಟ್ ಇದನ್ನ ಒಂಥರ ತ್ರಿಭುಜದ ರೂಪದೊಳಗೆ ಇಲ್ಲೇ ರಚನೆ ಮಾಡಿದಾರ ನೋಡ್ರಿ. ಹೌದಾ? ಇದು ಓ, ನೆಕ್ಸ್ಟ್ ಇದು ಎ, ಬಿ, ಎಂ ಅಂತ ಇದೆ. ಕರೆಕ್ಟಾ? ಇದು ಎರಡನೇ ಪ್ರಮೇಯ. ನಮಗ ಜಾವನ್ನು ಅರ್ಧಿಸುವಂತೆ ವೃತ್ತ ಕೇಂದ್ರದ ಮೂಲಕ ಎಳೆದ ರೇಖೆಯು ಜಾಕ್ಕೆ ಲಂಬವಾಗಿರುತ್ತದೆ. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಅಂದ್ರ ಮತ್ತೇನಾತ್ ನೋಡ್ರಿ, ಇದು 3 ಬಿಂದುಗಳ ಮೂಲಕ ವೃತ್ತ. 3 ಬಿಂದುಗಳ ಮೂಲಕ ಯಾವ ರೀತಿ ವೃತ್ತವನ್ನ ತೆಗಿತೇವೆ ನೋಡ್ರಿ ನಾವು. ಹೌದಾ? 3 ಬಿಂದುಗಳ ಮೂಲಕ. ನೆಕ್ಸ್ಟ್ ಏನಿದೆ, 3 ಬಿಂದುಗಳ ಮೂಲಕ ವೃತ್ತ. 3 ಬಿಂದುಗಳನ್ನ ಇಟ್ಕೊಂಡು ನಾವು ಯಾವ ರೀತಿ ವೃತ್ತವನ್ನ ತೆಗಿಬಹುದು ಅನ್ನೋದನ್ನ ಅವರು ತೋರಿಸಿದಾರಂತ. ಹೌದಾ? ಅದ್ರ ಮೇಲೆ ಒಂದು ಪ್ರಮೇಯ ಇದೆ. 3 ಸರಳ ರೇಖಾಗತವಲ್ಲದ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಒಂದೇ ಒಂದು ವೃತ್ತ ಮಾತ್ರ ಇರಲು ಸಾಧ್ಯ. ಹೌದಾ? ನಾವು ಒಂದೇ 3 ವೃತ್ತ ಅಂದ್ರೆ ವೃತ್ತಕ್ಕೆ ಒಂದೇ ಕೇಂದ್ರ ಇರ್ತಿತ್ತು. ನಾವು ಅದನ್ನು 3 ಬಿಂದುಗಳ ಮುಖಾಂತರ, ಈಗ ಫಾರ್ ಎಕ್ಸಾಂಪಲ್ ಈ ವೃತ್ತವನ್ನ ಇದ್ರ ಪ್ರಕಾರ ನಾವು ಒಂದೇ ಒಂದು ಸರ್ಕಲ್ ಅನ್ನ ಎಳಿಬಹುದು. ಹೌದಾ? ಇನ್ನೂ ಬೇಕಾದ್ರೆ ಇದರಿಂದ ನಾವು ತ್ರಿಜ್ಯವನ್ನ ಜಾಸ್ತಿ ಮಾಡಿ ಇದ ಕೇಂದ್ರದ ಮೂಲಕ ತೆಗಿಬಹುದು. ಬಟ್ 3 1 2 3 ಇಲ್ಲಿ ಯಾವ ರೀತಿ ನಮಗ್ ವೃತ್ತವನ್ನ ರಚಿಸ್ಲಿಕ್ಕೆ ಬರುದಿಲ್ಲ ಇದು. ಹೌದಾ? ಸೊ ಅದಕ್ಕೆ ಅವ್ರು ಏನ್ ಹೇಳ್ಯಾರು, 3 ಸರಳ ರೇಖಾಗತವಲ್ಲದ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಒಂದು ಮತ್ತು ಒಂದೇ ಒಂದು ವೃತ್ತ ಇರಲು ಮಾತ್ರ ಸಾಧ್ಯ ಅಂತ ಹೇಳ್ಯಾರ. ಹೌದಾ? ಇದು ನಮ್ದು ಅದು ಪ್ರಮೇಯ. ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಏನಿದೆ ನೋಡ್ರಿ, ಒಂದ್ ಸೆಕೆಂಡ್. ನೆಕ್ಸ್ಟ್ ಅಭ್ಯಾಸ 12.3 ಅಂತ ಇದೆ. ಹೌದಾ? ಅಭ್ಯಾಸ 12.3. ಹೌದಾ? ಬೇರೆ ಬೇರೆ ವೃತ್ತಗಳು. ಫಸ್ಟ್ ಒನ್ ಏನ್ ಕ್ವಶನ್ ಇದೆ ನೋಡ್ರಿ. ಹೌದಾ? ಬೇರೆ ಬೇರೆ ವೃತ್ತಗಳ ಜೊತೆಗಳನ್ನು ರಚಿಸಿ ಪ್ರತಿ ಜೊತೆ ವೃತ್ತಗಳಿಗೆ ಎಷ್ಟು ಸಾಮಾನ್ಯ ಬಿಂದುಗಳಿವೆ, ಸಾಮಾನ್ಯ ಬಿಂದುಗಳ ಗರಿಷ್ಠ ಸಂಖ್ಯೆ ಎಷ್ಟು ಅಂದ. ಅಂದ್ರೆ ಎರಡೆರಡರಂತ ಗುಂಪು ಮಾಡಿ, ಅಂದ್ರೆ ಒಂದು ಜೋಡಿ ವೃತ್ತಗಳು ಅಂದ್ರೆ ನಮಗೆ ಎರಡೆರಡು ಆ ವೃತ್ತಗಳನ್ನ ರಚನೆ ಮಾಡಿ ಜಸ್ಟ್ ಒಂದು ಡಯಾಗ್ರಾಮ್ ಅನ್ನ ಹಾಕಿ ಅದರೊಳಗ ಸಾಮಾನ್ಯ ಬಿಂದು ಎಷ್ಟು ಬರ್ತಾವು, ಗರಿಷ್ಠ ಸಾಮಾನ್ಯ ಬಿಂದುವನ್ನ ಎರಡು ವೃತ್ತಕ್ಕೆ
ಅತ್ಯಂತ ಎಷ್ಟು ಹೆಚ್ಚಿಗೆ ನಾವು ಸಾಮಾನ್ಯ ಬಿಂದುಗಳನ್ನ ರಚಿಸಬಹುದು ಅಂತ ಕೇಳ್ತಾ ಇದ್ದಾರೆ ಅವ್ರು. ಹೌದಾ? ಸೊ ಫಸ್ಟ್ ಒಂದ್ ನೋಡ್ರಿ, ಈಗ ನಾನು ಫಸ್ಟ್ ಒಂದು ಈ ರೀತಿ ವೃತ್ತವನ್ನ, ಎರಡು ವೃತ್ತವನ್ನ ಹಾಕ್ತೇನೆ. ಹೌದಾ? ಸೊ ಇದೊಂದು, ಇದೊಂದು. ಇವ್ ಎಲ್ಲಾದ್ರೂ ನಿಮ್ಗೆ ಇದಕ್ಕೆ ಸಾಮಾನ್ಯ ಬಿಂದು ಐತೇನೋ, ಅಂದ್ರೆ ಇದು ಎಲ್ಲಾದ್ರೂ ಛೇದಿಸೇತೇನೋ? ಸೊ ಇದಕ್ಕೆ ಏನಾಗತ್ ಹೇಳ್ರಿ ಹಂಗಾರ? ಸಾಮಾನ್ಯ ಬಿಂದು ಇಲ್ಲ. ಸಾಮಾನ್ಯ ಬಿಂದು ಇಲ್ಲ. ಹೌದಾ? ನೋಡಿದ್ರೆ ಗೊತ್ತಾಗ್ತೈತವ ಎರಡು ನಿಮ್ಗ ಅಟ್ಯಾಚ್ ಆಗೇ ಇಲ್ಲ, ದೂರ ದೂರ ಅದಾವ. ಹೌದಾ? ಸಾಮಾನ್ಯ ಬಿಂದು ಇಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದನ್ನ ಎರಡನೇದು ಈ ರೀತಿ ತೆಗಿತೇನೆ ನೋಡ್ರಿ ನಾನು. ಹೌದಾ? ನೆಕ್ಸ್ಟ್ ಈ ರೀತಿ ಒಂದು ತೆಗಿತೇನೆ. ಕರೆಕ್ಟಾ? ಈ ಪಾಯಿಂಟ್ ಒಳಗೆ ನಮ್ಗೆ ಏನಾಯ್ತು, ಇದು ಛೇದಿಸ್ತು. ಅಂದ್ರೆ ಸಾಮಾನ್ಯ ಬಿಂದು ಎಷ್ಟಾಗಿದೆ ನಮಗ್ ಹೇಳ್ರಿ ಹಂಗಾರ? ಸಾಮಾನ್ಯ ಬಿಂದು ಒಂದು. ಸಾಮಾನ್ಯ ಬಿಂದು ಒಂದು ಇದೆ ಇಲ್ಲಿ. ಒಂದೇ ಒಂದು ಸಾಮಾನ್ಯ ಬಿಂದು ಇದೆ ನಮ್ಗೆ. ಕರೆಕ್ಟಾ? ನೆಕ್ಸ್ಟ್ ನೆಕ್ಸ್ಟ್ ಏನಾಗಿದೆ ನೋಡ್ರಿ, ಇಲ್ಲಿ ನೋಡ್ರಿ ಇನ್ನೊಂದು ಥರ್ಡ್ ಒನ್ ಯಾವ ರೀತಿ ತೆಗಿತೇನಂದ್ರ, ಇದೊಂದು ಈ ರೀತಿ ಇದೆ, ಇದೊಂದು ಈ ರೀತಿ ಇದೆ. ಇಲ್ಲಿ ಎಷ್ಟು ಸಾಮಾನ್ಯ ಬಿಂದುಗಳಾದವು ಹೇಳ್ರಿ ನೋಡು ನಂಗಾರ? ಇಲ್ಲೇ ಒಂದು ಸಾಮಾನ್ಯ, ಒಂದೇ ಒಂದು ಸಾಮಾನ್ಯ ಬಿಂದು ಇಲ್ಲೇ ಇದೆ. ಆಮೇಲೆ ಇನ್ನೊಂದು ಈ ಟೈಪ್ ಇದೆ ನೋಡ್ರಿ. ಹೌದಾ? ನಿಮ್ಗೆ ಅವಾಗನ ತೋರಿಸಿದೆ ನಾ. ಇಲ್ಲಿ ಎಲ್ಲಾದ್ರೂ ಸಾಮಾನ್ಯ ಬಿಂದು ಇದೆ ಏನು? ಯಾಕಂದ್ರ ವೃತ್ತಗಳ ಕೇಂದ್ರ ಒಂದೇ ಇದೆ, ತ್ರಿಜ್ಯಗಳು ಬೇರೆ ಬೇರೆ ಇದಾವ. ಹಂಗಾಗಿ ಇದಕ್ಕೆ ನಮಗ ಸಾಮಾನ್ಯ ಬಿಂದು ಇಲ್ಲ. ಸೊ ಇದು ಇಲ್ಲ ಅಂತ ಬರಿಬೇಕು. ಹೌದಾ? ನೆಕ್ಸ್ಟ್ ಈ ರೀತಿ ಬರೋದು, ಈ ರೀತಿ ಬರೋದಿದೆ ಅಂದ್ರ, ಈಗ ನೋಡ್ರಿ ಸಾಮಾನ್ಯ ಬಿಂದುಗಳು ಎಷ್ಟಾದ್ರು ಹೇಳ್ರಿ ಹಂಗಾರ? ಇಲ್ಲಿ ಎರಡು. ಹೌದಾ? ಈಗ ಇಷ್ಟು ಬಿಟ್ರೆ ನಮಗೆ ಇದ್ರ ನೆಕ್ಸ್ಟ್ ನಮಗ ಪಾಸಿಬಿಲಿಟಿ ಏನಾಗಿದೆ ಅಂದ್ರೆ, ನಮಗ ಪಾಸಿಬಿಲಿಟಿ ಇಲ್ಲ. ಯಾಕಂದ್ರೆ ಇಷ್ಟ ನಾವು ಇದನ್ನ ಎರಡು ವೃತ್ತಗಳನ್ನ ಸೇರಿಸ್ಲಿಕ್ಕೆ ಸಾಧ್ಯ ಇರುವುದು ಈ ಎರಡು ಪಾಯಿಂಟ್ ಒಳಗ ಅಷ್ಟ. ಅಂದ್ರೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಎರಡು ವೃತ್ತಗಳಿಗೆ ಅಥವಾ ಒಂದು ಜೊತೆ ವೃತ್ತಗಳಿಗೆ ಗರಿಷ್ಠ ಎರಡು ಸಾಮಾನ್ಯ ಬಿಂದುಗಳನ್ನ ಮಾತ್ರ ನಾವು ರಚಿಸಬಹುದು. ಅವ್ರು ಕ್ವಶನ್ ಕೇಳ್ಯಾರ, ಗರಿಷ್ಠ ಎಷ್ಟು ಸಾಮಾನ್ಯ ಬಿಂದುಗಳನ್ನ ಎಳಿಬಹುದು ಅಥವಾ ರಚಿಸಬಹುದು ಇರ್ತಾವು ಅಂತ ಕೇಳ್ಯಾರ. ಹೌದಾ? ಅಂದ್ರೆ ಎಷ್ಟಾಗತ್ ನೋಡ್ರಿ, ಗರಿಷ್ಠ 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 ಎರಡು ಸಾಮಾನ್ಯ ಬಿಂದುಗಳನ್ನು ರಚಿಸಬಹುದು. ಸಾಮಾನ್ಯ ಬಿಂದುಗಳನ್ನು ರಚಿಸಬಹುದು. ರಚಿಸಬಹುದು. ಹೌದಾ? ಗರಿಷ್ಠ ಎರಡು ಸಾಮಾನ್ಯ ಬಿಂದುಗಳನ್ನು ರಚಿಸಬಹುದು. ಹೌದಾ? ಆಮೇಲೆ ಸೆಕೆಂಡ್ ಒನ್ ಇದೆ ನೋಡ್ರಿ ಕ್ವಶನ್. ಸೆಕೆಂಡ್ ಒನ್ ಏನಿದೆ ಅಂದ್ರ, ಒಂದು ವೃತ್ತವನ್ನು ನಿಮಗೆ ಕೊಡಲಾಗಿದೆ, ಅದರ ಕೇಂದ್ರವನ್ನು ಕಂಡುಹಿಡಿಯಲು ಒಂದು ರಚನೆಯನ್ನು ತಿಳಿಸಿ ಅಂತ ಹೇಳ್ಯಾರ. ಹೌದಾ? ಈಗ ನಮ್ಗ ಫಾರ್ ಎಕ್ಸಾಂಪಲ್ ನಾನು ಇದನ್ನ ಎಷ್ಟೋ ಕೊಟ್ಟೆ ಅಂತ ತಿಳ್ಕೊರಿ. ಹೌದಾ? ಈಗ ನೀವು ನಾನು 3 ನಿಮ್ಗ ವೃತ್ತವನ್ನ ರಚಿಸ್ಬೇಕಾದ್ರ ಕ್ವಶನ್ ಯಾವ ರೀತಿ ಇರ್ತೈತೆ ಹೇಳ್ರಿ? 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ರಚಿಸಿ, ಅಥವಾ 6 ಸೆಂಟಿಮೀಟರ್ ವೃತ್ತವನ್ನ ತ್ರಿಜ್ಯವುಳ್ಳ ವೃತ್ತವನ್ನು ರಚಿಸ್ರಿ ಅಂತ ಹೇಳ. ನಾನು ಯಾವುದು ಗೊತ್ತಿಲ್ಲದೆ ಇಲ್ಲೊಂದು ನಾನು ವೃತ್ತವನ್ನ ಹಾಕಿದೆ, ಇದ್ರ ಕೇಂದ್ರವನ್ನ ಕಂಡು ಹಿಡಿಬೇಕಂದ್ರ ನಮಗೆ ಏನ್ ಮಾಡ್ಬೇಕು ಅಥವಾ ಏನು ರಚನೆ ಮಾಡ್ಬೇಕು ಅನ್ನೋದನ್ನ ಅವರು ಹೇಳ್ರಿ ಅಂತ ಹೇಳ್ಯಾರ. ಆದ್ರೆ ನಿಮ್ಗೊಂದು ರಫ್ ಡೈಗ್ರಾಮ್ ತೋರಿಸಿ ಅದ್ ಏನ್ ಮಾಡ್ಬೇಕು ಅನ್ನೋದು ನಾನು ನಿಮಗ ಬರೆಸ್ತೇನಂತ. ಹೌದಾ? ಸೊ ಇಲ್ಲಿ ಏನಂದ್ರ, ಇದೊಂದು ವೃತ್ತವನ್ನ ಕೊಟ್ಟಾರ ಅಂತ ತಿಳ್ಕೊರಿ. ಹೌದಾ? ನಾವಿಲ್ಲಿ ಏನ್ ಮಾಡ್ಬೇಕಂದ್ರ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಜಾ ಅಂತೂ ಇರ್ತಾವ ನಮಗ್. ಕರೆಕ್ಟಾ? ಸೊ ಆಮೇಲೆ ಇಲ್ಲೊಂದು ಜಾ ಅಂತೂ ಇರ್ತೈತಿ. ಸಾಕಷ್ಟು ಜಾಗಳನ್ನ ನಾವು ಎಳಿಬಹುದು. ಇಲ್ಲಿ ಅಪರಿಮಿತ ಸಂಖ್ಯೆಯ ಜಾಗಳನ್ನ ಒಂದು ವೃತ್ತಕ್ಕೆ ನಾವು ಎಳಿಬಹುದು. ಸೊ ಇಲ್ಲಿ ಏನಾಗತ್ತಂದ್ರ, ಈ ಜಾಗಕ್ಕ ನಾವು ಲಂಬಾರ್ಧಕ ರೇಖೆಯನ್ನ ಎಳಿಬೇಕು. ಲಂಬಾರ್ಧಕ ರೇಖೆ ಅಂದ್ರೆ ನಿಮ್ಗೆ ಐಡಿಯಾ ಇರ್ಬೋದಲ್ಲ. ಲಂಬಾರ್ಧಕ ರೇಖೆ ಅಂದ್ರ ಈಗೊಂದು ರೇಖೆ ಇದೆ. ಹೌದಾ? ಇದೊಂದು ಸರಳ ರೇಖೆ. ನಿಮಗ್ ಗೊತ್ತಿರ್ಬೋದು, ಲಂಬಾರ್ಧಕ ರೇಖೆ ಅಂದ್ರ ತ್ರಿಜ್ಯ ಇರ್ತೈತಲ್ಲ, ನಿಮ್ ಕಡೆ ಏನದ ಕೈವಾರ ಇರ್ತೈತಲ್ಲ, ಅದನ್ನ ತಗೊಂಡು ನೀವು ಅರ್ಧದಕ್ಕಿಂತ ಹೆಚ್ಚಿಟ್ಕೊಂಡು ಇಲ್ಲಿಟ್ಟು ಒಂದ್ಸಲ ಕಟ್ ಮಾಡ್ತೀರಿ. ಹೌದಾ? ನೆನ್ಪಾಯ್ತು? ಆಮೇಲೆ ಇಲ್ಲಿಟ್ಟು ಒಂದ್ಸಲ ಕಟ್ ಮಾಡ್ತೀರಿ. ಅದೇ ರೀತಿ ಒಮ್ಮೆ
ಇಲ್ಲಿಟ್ ಕಟ್ ಮಾಡ್ತೀರಿ, ಒಮ್ಮೆ ಇಲ್ಲಿಟ್ ಕಟ್ ಮಾಡ್ತೀರಿ. ಹೌದಾ? ಇದನ್ನ ಏನ್ ಎಳಿತೇವಲ್ಲ ನಾವು, ಈ ಸರಳ ರೇಖೆಯನ್ನ ಎಳಿತೇವಲ್ಲ, ಇದಕ್ಕೆ ನಾವೇನಂತ ಕರಿತೀವಿ? ಲಂಬಾರ್ಧಕ ರೇಖೆ ಅಂತ ಕರಿತೀವಿ. ಹೌದಾ? ನೆನ್ಪಾಯ್ತು ಅಂತ ಅನ್ಕೋತೀನಿ. ಹೌದಾ? ಈಗ ನೋಡ್ರಿ, ಇದನ್ನ ನೋಡ್ರಿ, ಈಗ ಇಲ್ಲೆಲ್ಲೋ ಹಂಗ ನಾನ್ ನಿಮ್ಗೆ ರಫ್ ಡೈಗ್ರಾಮ್, ಇಲ್ಲಿಟ್ ಕಟ್ ಮಾಡಿದ್ರಿ, ಇಲ್ಲಿಟ್ ಕಟ್ ಮಾಡಿದ್ರಿ, ನೆಕ್ಸ್ಟ್ ಇಲ್ಲಿಟ್ರಿ, ಇಲ್ಲಿಟ್ ಕಟ್ ಮಾಡಿ ಈ ರೇಖೆಯನ್ನ ಸೇರ್ಸಿದ್ರಿ. ಹೌದಾ? ಅದೇ ರೀತಿ ಇಲ್ಲಿಟ್ಟು ಕಟ್ ಮಾಡಿದ್ರಿ, ಆಮೇಲೆ ನೆಕ್ಸ್ಟ್ ಇಲ್ಲಿಟ್ಟು ಕಟ್ ಮಾಡಿದ್ರಿ, ಇಲ್ಲಿಟ್ಟು ಕಟ್ ಮಾಡಿದಾಗ ಇದನ್ನ ಸೇರಿಸ್ತೇವಲ್ಲ, ಇವೆರಡು ಪಾಯಿಂಟ್ ಎಲ್ಲಿ ಸೇರ್ತಾವಲ್ಲ ಅದೇ ಆ ವೃತ್ತದ ತ್ರಿಜ್ಯ ಆಗಿರ್ತೈತಿ. ಕರೆಕ್ಟಾ? ಈ ರೀತಿ ನಾವು ಯಾವುದೋ ಒಂದು ಗೊತ್ತಿಲ್ಲದ ಸಂಖ್ಯೆಯ ವೃತ್ತವನ್ನ ಕೊಟ್ರು ಅಂದ್ರೆ ನಾವು ಈ ಮೆಥಡ್ ಅನ್ನ ಯೂಸ್ ಮಾಡಿ ನಾವೇನ್ ಮಾಡ್ಬೋದು? ಒಂದು ವೃತ್ತದ ತ್ರಿಜ್ಯವನ್ನ ಅಥವಾ ಕೇಂದ್ರವನ್ನ ನಾವು ಕಂಡುಹಿಡಿಬಹುದು. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಈಗ ಇದನ್ನ ಬರೆಸ್ತೇ ನೋಡ್ರಿ ಸ್ವಲ್ಪ. ಅಂದ್ರೆ ರಚನೆ ಮಾಡಿ ತೋರಿಸ್ರಿ ಅಂತ ಹೇಳಿಲ್ಲ, ಜಸ್ಟ್ ರಚನೆಯನ್ನ ಬರೀರಿ ಅಂತ ಹೇಳ್ಯಾರ. ಹೌದಾ? ನೋಡ್ರಿ, ವೃತ್ತದಲ್ಲಿ ಎರಡು ಜಾಗಳನ್ನು ಎಳೆಯಬೇಕು. ನಾ ಏನ್ ನಿಮಗ್ ಡೈಗ್ರಾಮ್ ಒಳಗ್ ತೋರಿಸಿದ್ನಲ್ಲ ಅದೇ, ಎರಡು ಜಾಗಳನ್ನು ಎಳೆಯಬೇಕು. ಹೌದಾ? ನೆಕ್ಸ್ಟ್, ಲಂಬಾರ್ಧಕ ರೇಖೆಗಳು ಪರಸ್ಪರ ಛೇದಿಸುವ ಬಿಂದು. ಇಲ್ಲೇ ವೃತ್ತದಲ್ಲಿ ಎರಡು ಜಾಗಳನ್ನು ಎಳೆಯಬೇಕು. ಆ ಜಾಗಳಿಗೆ ಲಂಬಾರ್ಧಕ ರೇಖೆಗಳನ್ನು ಎಳೆಯಬೇಕು. ಲಂಬಾರ್ಧಕ ರೇಖೆಗಳನ್ನು ಎಳೆಯಬೇಕು. ಕರೆಕ್ಟಾ? ಆ ಲಂಬಾರ್ಧಕ ರೇಖೆಗಳು ಛೇದಿಸುವ ಬಿಂದು ವೃತ್ತದ ಕೇಂದ್ರವಾಗಿರುತ್ತದೆ. ಕರೆಕ್ಟಾ? ಅರ್ಥ ಆಯ್ತು ನಿಮಗ? ಈ ವೃತ್ತದಲ್ಲಿ ಎರಡು ಜಾಗಳನ್ನ ಎಳಿಬೇಕು, ಆ ಜಾಗಳಿಗೆ ಲಂಬಾರ್ಧಕ ರೇಖೆಗಳನ್ನ ಎಳಿಬೇಕು. ಆ ಲಂಬಾರ್ಧಕ ರೇಖೆಗಳು ಒಂದು ಪಾಯಿಂಟ್ ಒಳಗೆ ಎರಡು ಛೇದಿಸ್ತಾವಲ್ಲ, ಅದೇ ಆ ವೃತ್ತದ ವೃತ್ತದ ಕೇಂದ್ರವಾಗಿರ್ತೈತಿ. ಹೌದಾ? ಸೊ ಇದು ಅರ್ಥ ಆಯ್ತು ನಿಮಗ? ಇಲ್ಲಿಗೆ ಇದು ಅಭ್ಯಾಸ 12.2 ಮುಗಿತ್ ನಮಗ. ಹೌದಾ? ನೋಡೋಣ ನೆಕ್ಸ್ಟ್ ಏನಿದೆ ಅಂತ ಹೇಳಿ. ಹೌದಾ? ಇದು ಅಭ್ಯಾಸ 12.3 ಇದು ಮುಗೀತು. ಇನ್ನೊಂದಿದೆ, ಅದನ್ನ ನೀವ ಮಾಡ್ಬೋದು, ಈಸಿ ಇದೆ. ಅದು ಲಾಸ್ಟ್ ಪ್ರಾಬ್ಲಮ್, ಅದು ಮಾಡ್ಬೋದು. ಇಲ್ಲಿಗೆ ಇದು ಅಭ್ಯಾಸ 12.3 ಮುಗೀತು. ಇದರ ನೆಕ್ಸ್ಟ್ ಏನಿದೆ? ಸಮನಾದ ಜಾಗಳು ಮತ್ತು ಕೇಂದ್ರದಿಂದ ಅವುಗಳಿಗಿರುವ ದೂರವನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣಂತ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮಗ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊತೀನಿ. ಹಂಗೇನಾದ್ರೂ ನಿಮಗ್ ಗೊತ್ತಾಗ್ಲಿಲ್ಲ ಅಥವಾ ಏನಾದ್ರೂ ಡೌಟ್ಸ್ ಇದ್ರೆ ನನ್ಗ ಕೇಳ್ಬಹುದು. ಸೊ ಇದು ಉಳಿದಿದ್ದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.